ಕೋಟೆಕರ್ ಬ್ಯಾಂಕ್ನ ಕೆಸಿ ರೋಡ್ ಶಾಖೆಯಿಂದ ಭಾರಿ ದರೋಡೆ ನಡೆದಿದ್ದು ಆಡುವಾಗಲೇ 5 ಮಂದಿ ಆಗಂತಕರು ಬಂದೂಕು ತೋರಿಸಿ ಕೃತ್ಯವನ್ನ ಎಸಗಿದ್ದಾರೆ. ಫಿಯೇಟ್ ಕಾರ್ನಲ್ಲಿ ಬಂದ ತಂಡ ಚಿನ್ನ ಮತ್ತು ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ನಿಂದ 15 ಕೋಟಿ ರೂಪಾಯಿಗೂ ಮಿಕ್ಕಿದ ಚಿನ್ನ ಹಾಗೂ 5 ಲಕ್ಷದಷ್ಟು ನಗದನ್ನ ಬ್ಯಾಂಕ್ ಸಿಬ್ಬಂದಿಗೆ ಬಂದೂಕು ಹಾಗೂ ತಲವಾರು ತೋರಿಸಿ ಬೆದರಿಸಿ ದರೋಡೆ ನಡೆಸಿ ಮಂಗಳೂರು ಕಡೆಗೆ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಪೊಲೀಸರ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ದರೋಡೆಕೋರರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಬ್ಯಾಂಕ್ನಲ್ಲಿದ್ದ 3 ಮಹಿಳಾ ಸಿಬ್ಬಂದಿ ಹಾಗೂ ಓರ್ವ ಪುರುಷ ಸಿಬ್ಬಂದಿ ಮತ್ತೋರ್ವ ಸಿಸಿಟಿವಿ ಟೆಕ್ನಿಷಿಯನ್ಗೆ ಬಂದೂಕು ಹಾಗೂ ತಲವಾರು ತೋರಿಸಿದ ಮಾಸ್ಕ್ ಧರಿಸಿದ್ದ ತಂಡ ಸುಮ್ಮನಿರುವಂತೆ ಬೆದರಿಸಿ ಇಲ್ಲವಾದಲ್ಲಿ ಕೊಲ್ಲುವಂತಹ ಬೆದರಿಕೆಯನ್ನ ಒಡ್ಡಿ ಲಾಕರ್ನಲ್ಲಿದ್ದ 15 ಕೋಟಿ ರೂಪಾಯಿ ಚಿನ್ನ ಹಾಗೂ 5 ಲಕ್ಷ ರೂಪಾಯಿನಷ್ಟು ನಗದು ದೋಚಿ ಗ್ರೇ ಬಣ್ಣದ ಫಿಯೇಟ್ ಕಾರ್ನಲ್ಲಿ ಪರಾರಿಯಾಗಿದ್ದಾರೆ. ಸದಾ ಜನಜಂಗುಳಿಯಿಂದ ಕೂಡಿರುವಂತಹ ಕೆಸಿ ರೋಡ್ ಜಂಕ್ಷನ್ ಶುಕ್ರವಾರದ ಹಿನ್ನೆಲೆಯಲ್ಲಿ ಹೆಚ್ಚು ಜನರಿರಲಿಲ್ಲ. ಇನ್ನು ಸ್ಪೀಕರ್ ಯುಟಿ ಖಾದರ್ ಕೂಡ ತಮ್ಮ ಕ್ಷೇತ್ರದ ಬ್ಯಾಂಕ್ನಲ್ಲಿ ನಡೆದ ಘಟನೆಗೆ ಗಮನಕ್ಕೆ ಬರ್ತಿದ್ದಂತೆ ಬ್ಯಾಂಕ್ಗೆ ಭೇಟಿ ನೀಡಿ ಪ್ರತ್ಯಕ್ಷದರ್ಶಿಗಳೊಂದಿಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಕೋಟೆಕರ್ ಸಹಕಾರಿ ಕೋಆಪರೇಟಿವ್ ಸೊಸೈಟಿ ವಿಷಯದಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಯಾರು ಕೂಡ ಇವತ್ತು ಜನರು ಕಡಿಮೆ ಇದ್ದ ಸಂದರ್ಭದಲ್ಲಿ ಬಂದು ಇವತ್ತು ಬೆದರಿಸಿ ತಲ್ವಾರ್ ಮತ್ತು ಇವತ್ತು ಅವರು ಗನ್ಗಳನ್ನು ತೆಗೆದುಕೊಂಡು ಬೆದರಿಸಿ ರೂಢಿ ಮಾಡಿ ರೆಕಾರ್ಡ್ ಮಾಡಿ ಇವತ್ತು ದರೋಡೆ ಮಾಡಿ ಹೋಗಿದ್ದಾರೆ. ಬಹುಶಃ ಈಗಾಗಲೇ ನಾವಿಲ್ಲಿ ಬಂದು ಈಗಾಗಲೇ ಅಧ್ಯಕ್ಷರು ಮತ್ತು ಅಂಶಾರಿ ಉಪಾಧ್ಯಕ್ಷರು ಆಡಳಿತ ಸಮಿತಿ ಎಲ್ಲರಿಗೂ ಎಂದು ಚರ್ಚೆ ಮಾಡಿದ್ದೇವೆ. ಒಂದು, ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ಕೊಡುವುದು. ಪೊಲೀಸ್ ಇಲಾಖೆಯವರು ಸ್ಪೆಷಲ್ ಟೀಮ್ ಇದಕ್ಕೆ ಮಾಡಿಕೊಂಡು ಆನೆಸ್ಟ್ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಹಾಕಿ ಆದಷ್ಟು ಬೇಗನೆ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳುವುದು ಮಾತ್ರ ಅಲ್ಲ, ಇನ್ನು ಮುಂದೆ ಈ ರೀತಿಯ ಈ ದರೋಡೆಕೋರಿಗೆ ಧೈರ್ಯ ಬರದ ರೀತಿಯಲ್ಲಿ ಕ್ರಮ ಕೊಡಬೇಕೆಂದು ಕೂಡ ನಾವು ಸೂಚಿಸ್ತೇವೆ. ಪೊಲೀಸ್ ಇಲಾಖೆ ಈಗಾಗಲೇ ಸನ್ನದ್ಧರಾಗಿ ಈಗಾಗಲೇ ಬೇಕಾದ ಎಲ್ಲ ಅಲರ್ಟನ್ನು ಕೂಡ ಇವತ್ತು ನಮ್ಮ 4 ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳು ಮತ್ತು ನಮ್ಮ ಕೇರಳ ಗಡು ಭಾಗದ ರಸ್ತೆಗಳೆಲ್ಲ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಚೆಕ್ ಪೋಸ್ಟಲ್ಲಿ ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಸಿಸಿ ಕ್ಯಾಮರಾ ಚೆಕ್ ಮಾಡಿ ಈಗಾಗಲೇ ಪ್ರಾರಂಭ ಮಾಡಿ ನಮಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರದಲ್ಲಿ ಇದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅಂತೇಳಿ ನಾವು ಊರವರು ಸರ್ವರು ಸಹಕಾರ ಕೊಡಬೇಕು ಮತ್ತು ಗರ್ಭಿಣಿಯಾಗಲಿ ಸಮಾಜ